ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕಠಿಣ ಸಂದರ್ಭಗಳಲ್ಲಿಯೇ ನಮ್ಮ ನಿಜವಾದ ಸಾಮರ್ಥ್ಯ ಅನಾವರಣಗೊಳ್ಳೋದು. ಎಷ್ಟು ಕಷ್ಟಗಳು ಬರುತ್ತವೆಯೋ ಅಷ್ಟು ಕ್ರಿಯಾಶೀಲರಾಗುತ್ತೇವೆ. ಹೌದಲ್ವಾ ಸ್ನೇಹಿತರೆ? ನಮಗೆ ಜೀವನದಲ್ಲಿ ಯಾವುದು ಕಷ್ಟನೇ ಇಲ್ಲ, ಎಲ್ಲರೂ ಸುಖವಾಗಿ ಆರಾಮಾಗಿ ಅಂದ್ಕೊಂಡಿದ್ದ ತಕ್ಷಣ ಆಗ್ತಾ ಇದೆ ಅಂತ ಅಂದಾಗ ನಾವು ತುಂಬಾ ಸೋಂಬೇರಿಗಳಾಗಿರ್ತೀವಿ. ಅದೇ ನಾವು ಅಂದ್ಕೊಂಡಿದ್ದು ಸಿಗ್ತಾನೆ ಇಲ್ಲ, ನನ್ನ ಗುರಿ ಕಡೆಗೆ ನಾನು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅಂದಾಗ ನಾವು ತುಂಬಾ ಶ್ರಮ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆ ಶ್ರಮ ಹಾಕೋದ್ರಲ್ಲಿ ನಮ್ಮ ಬುದ್ಧಿಶಕ್ತಿನೂ ಕೂಡ ನಾವು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇರ್ತೀವಿ. ಆವಾಗ ಏನು ಹೇಳಿ, ನಮಗೆ ತುಂಬಾ ಕ್ರಿಯೇಟಿವಿಟಿ ಅನ್ನೋದು, ಹಾಗೆ ತುಂಬ ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಹೋಗುತ್ತೆ. ಆ ಒಂದು ಟೈಮಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಸೊ ನನ್ನ ಕೈಲಿ ಇಷ್ಟೊಂದೆಲ್ಲ ಮಾಡೋಕ್ಕಾಗುತ್ತಾ ಅಂತ ಹೇಳಿ. ಬಟ್ ಆದರೆ ಎಲ್ಲ ವಿಷಯಗಳು ಕೂಡ ಮುಗಿದ ಮೇಲೆ ಒಮ್ಮೆ ಯೋಚನೆ ಮಾಡಿ ನೋಡಿದಾಗ ನಾನು ಇಷ್ಟೊಂದೆಲ್ಲ ಮಾಡಿದ್ದೀನ ಅಂತ ನಮಗೇನೆ ಶಾಕ್ ಆಗುತ್ತೆ ಅಲ್ವಾ? ಸೊ ತುಂಬ ಸಲನೂ ಹಾಗೇನೆ. ಇವಾಗ ಎಷ್ಟೊಂದು ವಿಚಾರದಲ್ಲಿ ಅಯ್ಯೋ ಅದೆಲ್ಲ ನನ್ನ ಕೈಲಿ ಎಲ್ಲಾಗುತ್ತೆ, ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ, ಅಷ್ಟೊಂದು ಕಷ್ಟದ ವಿಚಾರಗಳನ್ನ ನಾನು ಮಾಡೋದಕ್ಕೆ ಆಗೋದೇ ಇಲ್ಲ, ನನ್ನ ಕೈಲಿ ನಿಭಾಯಿಸೋಕೆ ಆಗೋದೇ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಅಂಥ ಒಂದು ಪರಿಸ್ಥಿತಿ ನಮಗೆ ಬಂದಾಗ, ಯಾರು ನಮ್ಮ ಸಹಾಯಕ್ಕೆ ನಿಲ್ತಾ ಇಲ್ಲ ಅಂತ ಗೊತ್ತಾದಾಗ ನಾವು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಆ ಒಂದು ಪರಿಸ್ಥಿತಿಯನ್ನು ಮ್ಯಾನೇಜ್ ಮಾಡಲೇಬೇಕು ಅಂತ ಹೇಳಿ ನಿಂತ್ಕೊಂಡು ಶುರು ಮಾಡ್ತೀವಿ ಅಲ್ವಾ? ಸೊ ಅದು ನಿಜವಾದ ನಮ್ಮ ಗೆಲುವು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ನಿಮ್ಮೊಳಗೆ ಏನು ಶಕ್ತಿ ಇದೆ ಅಂತ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ಕೂಡ ಅಂದ್ಕೊಂಡಿರೋದಿಲ್ಲ ಆ ವಿಷಯಗಳನ್ನು, ನೀವು ಕೂಡ ಪ್ರಯತ್ನ ಮಾಡಬಹುದು, ನಿಮ್ಮ ಕೈಲೂ ಕೂಡ ಆಗುತ್ತೆ ಅಂತ ನೀವು ಕೂಡ ಅಂದ್ಕೊಂಡಿರೋದಿಲ್ಲ. ಅಂಥ ವಿಚಾರಗಳು ಕೂಡ ನಿಮ್ಮ ಗಮನಕ್ಕೆ ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಕಷ್ಟ ಅನ್ನೋದು ಬರಬೇಕು, ಆವಾಗಲೇ ಎಲ್ಲಾದ್ರ ಬೆಲೆ ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.